ಗ್ರಾಮಗಳೆಲ್ಲ ದ್ವೀಪಗಳಾಗಿ ಮಾರ್ಪಡ್ತಿವೆ. ನೆರೆ ನೀರು ಕಂಡು ದಿಕ್ಕು ತೋಚುತ್ತಿಲ್ಲ. ಅದ್ಯಾವ ಕ್ಷಣದಲ್ಲಿ ಆಪತ್ತು ಎದುರಾಗುತ್ತೋ ಗೊತ್ತಿಲ್ಲ. ನದಿಗಳ ರೌದ್ರವತಾರ, ಪ್ರವಾಹದ ಪ್ರತಾಪಕ್ಕೆ ಉತ್ತರ ಕರ್ನಾಟಕದಲ್ಲಿ ಜನ ವಿಲವಿಲ ಅಂತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಜನರು ಮತ್ತೊಮ್ಮೆ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವಂತದ್ದು. ನೀರು ಬರ್ತೈತ್ರಿ, ಎಲ್ಲ ಸಾಮಾನು ಖಾಲಿ ಮಾಡತ್ತೀವ್ರಿ, ಬಾಳ ಪರಿಸ್ಥಿತಿ ಗಂಭೀರ ಐತ್ರಿ ನಮ್ದ್ರಿ. ದೂದಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಉಕ್ಕುತ್ತಿರುವ ನದಿಗಳೆಷ್ಟೋ, ಮರೆಯಾದ ಸೇತುವೆಗಳೆಷ್ಟೋ. ನೆರೆ ನರ್ತನದ ಎದುರು ಜಮೀನು, ರಸ್ತೆ, ದೇಗುಲಗಳೆಲ್ಲ ತಲೆಬಾಗಿವೆ. ಉತ್ತರ ಕರ್ನಾಟಕದ ಹಲವು ಪ್ರದೇಶಗಳಿಗೆ ಪ್ರವಾಹದ ಹೊಡೆತ ತಟ್ಟಿದೆ. ನೆರೆ ಭೀತಿ, ಊರು ತೊರೆಯುತ್ತಿರುವ ಗ್ರಾಮಸ್ಥರು. ಬೆಳಗಾವಿ ಪಾಲಿಗೆ ಜೀವಾಮೃತ ಎನಿಸಿಕೊಂಡಿರೋ ಸಪ್ತ ನದಿಗಳೇ ಜೀವ ಹಿಂಡುತ್ತಿವೆ. ಕೃಷ್ಣೆ, ದೂದ್ಗಂಗಾ ಸಾಲ್ದು ಅಂತ ಮಾರ್ಕಾಂಡೇಯ ನದಿಯು ರಕ್ಕಸ ರೂಪ ತಾಳಿದೆ. ಕುಂದರಗಿ ಗ್ರಾಮದ ಜನ ನೆರೆಗೆ ಬೆಚ್ಚಿ ಬಿದ್ದು ಪಾತ್ರೆ, ಬಟ್ಟೆ, ದಿನಸಿಗಳ ಜೊತೆ ಊರು ಬಿಡ್ತಿದ್ದಾರೆ. ಜಾನುವಾರು ಜೀವಕ್ಕೂ ಕಂಟಕ ಎದುರಾಗಿದೆ. ನಾನೀಗ ಈ ಒಂದು ಭಾಗದಲ್ಲಿ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ತೋರಿಸ್ತೇನೆ. ಇದು ಕುಂದರ್ಗಿ ಅನ್ನುವಂತಹ ಗ್ರಾಮದಲ್ಲೇ ಸದ್ಯ ಈಗ ಬಹುತೇಕ ಗ್ರಾಮದ ಹೊರವಲಯದಲ್ಲಿದ್ದಂತಹ ಮನೆಗಳನ್ನೆಲ್ಲವನ್ನೂ ಕೂಡ ಈ ರೀತಿ ಪ್ಲಾಸ್ಟಿಕ್ ಇಂದ ಈ ಒಂದು ಏನು ಸಾಮಗ್ರಿಗಳನ್ನ ಕಟ್ಟಿರುವಂತದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಭಾಗದಲ್ಲಿ ಅಡುಗೆ ಸಾಮಗ್ರಿಗಳು ಸೇರಿದಂತೆ ಎಲ್ಲವನ್ನು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ಈ ರೀತಿ ಪ್ಯಾಕ್ ಮಾಡ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ವರ್ಷ ಹಿಂಗ ಬರ್ತೈತ್ರಿ. ನಾವು ಮಕ್ಕಳು ಸಾಲಿ ಕಲ್ಸೋದ್ರಿ, ಬಡ್ಡಿ ತುಂಬುದ್ರಿ, ಅದನ್ನ ಹೊಳೆ ಬಡ್ಡಿ ತುಂಬುದ್ರಿ, ನಮ್ಗೆ ಒಳಗೆ ಖರ್ಚಿಗೆ ರೊಕ್ಕ ಉಳಿದುಲ್ರಿ. ನಾವ್ ಇದ್ರಾಗ ಮುಂದೆ ಆಗಂಗಿಲ್ರಿ, ಏನಿಲ್ರಿ, ಇದ್ರಾಗ ಹೊರಗೋದಾಗತ್ತಿತ್ರಿ. ಬರೀ ಎಲ್ಲಾ ಸಾಮಾನು ಖಾಲಿ ಮಾಡತ್ತೀವ್ರಿ, ಬಾಳ ಪರಿಸ್ಥಿತಿ ಗಂಭೀರ ಐತ್ರಿ ನಮ್ದ್ರಿ. ಹೊಲ್ದಾಗಿಂದ ಬಿಟ್ಟು ಮುಂದ್ ಜಾಗ ಇಲ್ರಿ, ಊರಾಗಿನ ಮನೆಗಳೆಲ್ಲ ಬಿದ್ದಾವ್ರಿ. ಅಂಕಲಗಿ ಗ್ರಾಮವನ್ನು ಪ್ರವಾಹ ಕಾಡ್ತಿದೆ. ಅಡವಿ ಸಿದ್ದೇಶ್ವರ ಮಠ ಜಲಾವೃತವಾಗಿದೆ. 2 ಅಡಿ ನಿಂತ ನೀರಲ್ಲೇ ಸ್ವಾಮೀಜಿ, ಮಕ್ಕಳು, 10ಕ್ಕೂ ಹೆಚ್ಚು ಸಿಬ್ಬಂದಿ ಸುರಕ್ಷಿತವಾಗಿ ಪಾರಾಗಿದ್ದಾರೆ. ನೆರೆಯ ಕೊಲ್ಲಾಪುರದಲ್ಲಿ ಪಂಚಗಂಗಾ ನದಿ ನೀರು ಹೆಚ್ಚಾಗ್ತಿದ್ದು ಹಲವು ಪ್ರದೇಶಗಳೆಲ್ಲ ಮುಚ್ಚಿ ಹೋಗ್ತಿವೆ. ಬಾಗಲಕೋಟೆ ಜಿಲ್ಲೆ ರಬಕವಿಬನಹಟ್ಟಿ ತಾಲೂಕಿನ ಡಬಳೇಶ್ವರದಲ್ಲಿ ಘಟಪ್ರಭಾ ಪ್ರವಾಹ ಕಣ್ಣೀರು ತರಿಸಿದೆ. ಸೇತುವೆ ಮುಳುಗಿದ್ದು ಕಬ್ಬಿನ ಗದ್ದೆಗಳೆಲ್ಲ ಜಲಾಹುತಿಯಾಗಿವೆ. ಮಾಚಕನೂರಿನ ಹೊಳೆಬಸವೇಶ್ವರ ಗುಡಿ ಮುಳುಗಿದೆ. ತುಂಗಭದ್ರಾ ನದಿ ಭೋರ್ಗರೆತಕ್ಕೆ ವಿಜಯನಗರ ಜಿಲ್ಲೆ ಹಂಪಿಯ ಕೆಲ ಸ್ಮಾರಕಗಳು ನೀರಲ್ಲಿ ಮುಳುಗಿವೆ. ಯಾದಗಿರಿಯ ಭೀಮಾ ತೀರದಲ್ಲೂ ನೆರೆ ಉಂಟಾಗಿದೆ. ವೀರಾಂಜನೇಯ, ಕಂಗಾಳೇಶ್ವರ ದೇಗುಲಗಳನ್ನು ನೀರು ಆವರಿಸಿದೆ. ರಾಯಚೂರಿನಲ್ಲಿ ಕೃಷ್ಣಾ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಕಾಡ್ತಿದೆ. ಲಿಂಗಸುಗೂರು ತಾಲೂಕಿನ ಕರಕಲಗಡ್ಡಿಯಲ್ಲಿ ಬೋಟ್ಗಳ ಮೂಲಕ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಲಾಗ್ತಿದೆ. ಇತ್ತ ಹಾವೇರಿ ಜಿಲ್ಲೆಯಲ್ಲಿ ವರದಾ, ತುಂಗಭದ್ರಾ, ಕುಮದ್ವತಿ, ಧರ್ಮಾ ನದಿಗಳು ಅಪಾಯದ ಮಟ್ಟ ಮೀರಿವೆ. ವರದಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ 9 ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ. ಸಾವಿರಾರು ಹೆಕ್ಟೇರ್ ಕೃಷಿ ಜಮೀನುಗಳು ನೀರಲ್ಲಿ ಮರೆಯಾಗಿವೆ. ಬ್ಯೂರೋ ರಿಪೋರ್ಟ್, TV9.